ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ದರ್ಶನಿಗೆ ಸ್ವಲ್ಪ ಹುಷಾರಿಲ್ಲ. ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದು ಒಂದು 3-4 ಡೇಸ್ವರೆಗೂ ಫುಲ್ಲು ಜ್ವರ ಇತ್ತು. ನೋಡ್ತಾ ಇರ್ಬೋದು, 103 ಡಿಗ್ರಿವರೆಗೂ ಹೋಗಿತ್ತು. ಸೊ ಸ್ವಲ್ಪ ಭಯ, ಬೇಜಾರು ಎಲ್ಲ ಆಗ್ತಾಯಿತ್ತು ನನಗಂತೂ. ಎಲ್ಲನ ಹೋಗಿ ಬಂದರೆ ವೆದರ್ ಚೇಂಜ್ ಆದರೆ ಹುಷಾರು ತಪ್ಪಿಡ್ತಾಳೆ ದರ್ಶನ ಅಂತ. ಆಮೇಲೆ ಸಿರಪ್ ಎಲ್ಲ ಹಾಕಿ ಕಮ್ಮಿ ಆಯಿತು, ಮತ್ತೆ ಜಾಸ್ತಿ ಆಯಿತು ನೆಕ್ಸ್ಟ್ ಡೇಗೆ. ಹಿಂಗೆ ಒಂದು 3-4 ದಿವಸ ಜ್ವರನೇ ಇತ್ತು. ಹಾಗಾಗಿ ನಾನಂತೂ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ. ಅವಳು ಕೈ ಬಿಡ್ತಾ ಇರಲಿಲ್ಲ, ಸರಿಯಾಗಿ ಊಟ ತಿಂತಾ ಇರಲಿಲ್ಲ. ನೋಡ್ತಾ ಇರ್ಬೋದು ಹೆಂಗಾಗಿದ್ದಾಳೆ ಅಂತ ಅಂದ್ಬಿಟ್ಟು. ಅಯ್ಯೋ ಚಿನ್ನಮ್ಮ, ಟೋಪಿ ಯಾಕಪ್ಪ ಹಾಕಿರೋದು? ಏನಾಗೈತೆ ನಿಂಗೆ? ತಿನ್ನಪ್ಪ ಆಪಲ್ಲು. ಆಪು ತಿನ್ನು ಮಗನೆ. ತಿನ್ನಬೇಕು. ಅಣ್ಣ ನೋಡಿದ್ರೆ ಅಣ್ಣ ಹೇಟ್ ಕೊಡ್ತಾನೆ. ಸೊ ಅದ್ರ ನೆಕ್ಸ್ಟ್ ಡೇ ಏನು ಕೆಲಸ ಮಾಡಿಲ್ದಲ್ಲದ್ರಿಂದ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೆ. ನಾನೊಂದು ಯಾವಾಗಲೂ 7 o'clock ಆ ಥರನೇ ಹೇಳೋದು. ಸ್ವಲ್ಪ ಜಾಸ್ತಿ ಕೆಲಸ ಇದ್ದಾಗ ಅವಳು ದರ್ಶನ ಎದ್ದೇಳಕ್ಕೆ ಮುಂಚೆನೇ ಮಾಡ್ಕೋಬೇಕು ಅಂತ ಎದ್ದೆ. 3-4 ಡೇಸಿಂದ ದರ್ಶನ ಕೈ ಬಿಟ್ಟಿಲ್ದಲೇ ಇರೋದ್ರಿಂದ ಮಾಡೋದು ಎಲ್ಲ ಸಿಂಕಲ್ಲಿ ತುಂಬಿದ್ದು ಹಿಂಗೆ ಆಗಿಬಿಟ್ಟಿತ್ತು. ಅಲ್ಲಿ ಬೇರೆ ಏನು ಕೆಲಸನೂ ಮಾಡೋಕ್ಕಾಗಿರಲಿಲ್ಲ. ಟ್ರಿಪ್ದು ಬಟ್ಟೆಗಳು ಎಲ್ಲ 2-3 ಬ್ಯಾಗು ಹಂಗೆ ಇದ್ವು. ತೇವ ಆಗಿರೋದನ್ನೆಲ್ಲ ಸ್ವಲ್ಪ ಕೈಯಲ್ಲೇ ವಾಶ್ ಮಾಡಿ ಹಾಕಿದ್ದೆ. ಬಟ್ ಅಂದರೆ ಎಲ್ಲ ಮಿಕ್ಕಿದ ಕೆಲಸ ಎಲ್ಲ ಹಂಗೆ ಇತ್ತು. ಬಟ್ಟೆ ಇವೆಲ್ಲ ವಾಶ್ ಮಾಡಿರೋದು, ಅವನ್ನ ಮಡಚಬೇಕಿತ್ತು, ಇನ್ನು ವಾಶ್ ಮಾಡೋದು ತುಂಬ ಇತ್ತು. ಇದೆಲ್ಲ ಟ್ರಿಪ್ದು. ಮತ್ತು ಒಂದೆರಡು ಬೆಡ್ಶೀಟು ಎಲ್ಲ ಇಟ್ಟಿದ್ದೆ. ಅವೆಲ್ಲ ವಾಶ್ ಮಾಡಿಲ್ದಲೇ ತಲೆ ಕೆಟ್ಟೋಗಿತ್ತು. ದರ್ಶನ ಹುಷಾರಿಲ್ದಿದ್ದಕ್ಕೂ, ಕೆಲಸಗಳಾಗ್ತಲೇ ಇಲ್ದಿದ್ದಕ್ಕೂ ಅದಕ್ಕೆ ಸ್ವಲ್ಪ ಬೇಗ ಎದ್ದು ಪೂಜೆ ಎಲ್ಲ ಮಾಡೋಣ ಅಂತ 5 ಗಂಟೆಗೆ ಎದ್ದು ಒಂದೊಂದೇ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಸೊ ಅಷ್ಟರಲ್ಲಿ ಒಂದು 7-8 ಗಂಟೆ ಅಷ್ಟರಲ್ಲಿ ಮಾಡೋಣ ಪೂಜೆ ಅಂತ ಅಂದ್ಕೊಂಡೆ. ಏನೇ ಆದರೂ ಕೂಡ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡೋಷ್ಟರಲ್ಲೇ ಒಂದು 8-9 ಗಂಟೆ ಆಗೋಯಿತು. ಬಟ್ಟೆಲ್ಲ ಒಗ್ದಿರೋದನ್ನು ಫೋಲ್ಡ್ ಮಾಡಿರೋದಿದ್ದು. ಆಮೇಲೆ ಅಷ್ಟರಲ್ಲಿ ನೋಡ್ತಿದ್ದಂಗೆ ದರ್ಶನ ಇನ್ನೇನು ಎದ್ದೇಳೋ ಟೈಮ್ ಆಯಿತು. ಮತ್ತು ಹಂಗೇ ಹೊರಗಡೆ ಕೂಡ ಎಲ್ಲ ಪ್ಯಾಸೇಜು, ಬಾಗಿಲು ಹೊರಗಡೆ ಸೈಡಲ್ಲಿ ಕೂಡ ಸ್ವಲ್ಪ ಪ್ಯಾಸೇಜ್ ಇದೆ ನಮ್ಮದು ಬಟ್ಟೆ ಹಾರಾಕೋದು. ಹಾಗಾಗಿ ಅಲ್ಲೂ ಕೂಡ ತೊಳೆದಿರಲಿಲ್ಲ. ನಾಳೆ ಒಂದು ವೀಕ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಕಡೆ ವಾಶ್ ಮಾಡಿ ಬಟ್ಟೆಗಳು ಹಾಕೋಕ್ಕೆಲ್ಲ ಕ್ಲೀನಾಗಿರಲಿ ಅಂತ ಅಂದ್ಬಿಟ್ಟು ವಾಶ್ ಮಾಡಿದೆ. ಅಷ್ಟರಲ್ಲಿ ಆಲ್ರೆಡಿ ದರ್ಶನ ಇನ್ನೇನಿದ್ಲು. ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಮನೆಯವರು ಡ್ಯೂಟಿಗೆ ಟಿಫನ್ ಮಾಡ್ಕೊಂಡು ಹೊರಟೋದ್ರು. ದರ್ಶನ ಮಾತ್ರ ಸ್ವಲ್ಪ ಹುಷಾರಿಲ್ದಿದ್ದಕ್ಕೂ ಸಿರಪೆಲ್ಲ ಹಾಕಿದ್ನಲ್ಲ, ಸ್ವಲ್ಪ ನಿಧಾನಕ್ಕಿದ್ಲು. ನನಗೂ ಅಷ್ಟರಲ್ಲಿ ಗ್ಯಾಪ್ ಸಿಕ್ತು ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನೇನು ಪೂಜೆ ಮಾಡಬೇಕು ಅನ್ನೋವಾಗ ಎದ್ಲಲ್ವ, ಹಾಗೆ ಟಿ ವಿನೂ ಹಾಕ್ಕೊಟ್ಬಿಟ್ಟು ಕೂರಿಸ್ದೆ. ನೋಡ್ತಾ ಇರಮ್ಮ ಅಂತ ಅಂದ್ಬಿಟ್ಟು. ಅಷ್ಟರಲ್ಲೆಲ್ಲ ಬಟ್ಟೆ ಮಡಚಿದವು ಎತ್ತಿಟ್ಬಿಡೋಣ ಅಂತ. ಇಲ್ಲ ಅಂತಂದರೆ ಮತ್ತೆ ಅಂಟ್ಬಿಡ್ತಾಳೆ. ಹಾಗಾಗಿ ಟಿ ವಿ ಹಾಕ್ಕೊಟ್ಟೆ. ಟಿ ವಿ ನೋಡಿಕೊಂಡು ಕಾರ್ಟೂನ್ ನೋಡಿಕೊಂಡು ಸೈಲೆಂಟಾಗಿದ್ಲು. ಹಾಗಾಗಿ ನಾನು ಕೂಡ ಪೂಜೆ ಮುಗಿಸ್ಬಿಡೋಣ ಅಂತ ಪೂಜೆ ಮುಗಿಸ್ದೆ. ಸಿಕ್ಕಾಪಟ್ಟೆ ಕಷ್ಟ ಹುಷಾರಿಲ್ದಾಗ ಅವಳನ್ನ ಹ್ಯಾಂಡ್ಲ್ ಮಾಡೋದು ನಾನಂತೂ. ಮತ್ತು ಪ್ರಸಾದ ಎಲ್ಲ ಇತ್ತಲ್ವ, ನೋಡ್ಬೋದು 8:30 ಆಗಿತ್ತು. ಪ್ರಸಾದ ಎಲ್ಲ ಇದ್ದಿದ್ದರಿಂದ ಅದನ್ನು ಕೂಡ ಹಂಚ್ಬೇಕಿತ್ತು ಪೂಜೆ ಮಾಡಿಬಿಟ್ಟು. ಅದಕ್ಕೆ ಆಗಲೇ 3-4 ಡೇಸ್ ಆಗೋಗ್ಬಿಟ್ಟಿತ್ತಲ್ಲ ಟ್ರಿಪ್ಪಿಂದ ಬಂದು. ಮತ್ತು ಅದನ್ನು ಜಾಸ್ತಿ ದಿನ ಹಂಗೆ ಇಡಬಾರ್ದು ಅಂತ ಅದೇ ಕಾರಣಕ್ಕೆ ಎಲ್ಲ ಪೂಜೆಗೂ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಪ್ರಸಾದನ ಹಂಚೋಣ ಅಂತ ಅಂದ್ಕೊಂಡೆ. ನಾನು ಅದಕ್ಕೇ ಟಿಫನ್ ಎಲ್ಲ ಆಮೇಲೆ ಮಾಡೋಣ ಒಟ್ಟಿಗೆನೇ, ಯಾಕಂದರೆ ದರ್ಶನ್ಗೂ ತಿನ್ನಿಸ್ಬೇಕಿತ್ತಲ್ವ. ಸಿರಪ್ ಬೇರೆ ಹಾಕಬೇಕಿತ್ತು ಟೈಮ್ ಟು ಟೈಮು. 1 ವೀಕು ಸಿರಪ್ ಹಾಕೋಕ್ಕೆ ಹೇಳಿದರು. ಆ್ಯಂಟಿಬಯೋಟಿಕ್ ಎಲ್ಲ ಹಾಕ್ತಾಯಿದ್ದೆ. ಹುಷಾರು ತಪ್ಪಿದ್ದಕ್ಕೆ ಜಾಸ್ತಿ ಜ್ವರ ಬಂದಿತ್ತಲ್ಲ, ಹಾಗಾಗಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಪ್ರಸಾದ ಹಂಚೋಣ ಅಂತ ರೆಡಿ ಮಾಡಿಕೊಂಡೆ. ನೋಡಿದ್ರೆ ಅಷ್ಟರಲ್ಲಿ ಕರೆಂಟ್ ಬೇರೆ ಹೊರಟೋಯ್ತು, ಟಿ ವಿ ಆಫ್ ಆಯಿತು.
ಬರ್ತಾನೆ ಇದ್ಲು ಮಧ್ಯ ಪೂಜೆ ಮಾಡ್ತಾಯಿದ್ರೆ ನಾನು ಮಾಡ್ತೀನಿ ಅಂತ. ಸ್ವಲ್ಪ ಕರೆಂಟ್ ಇದ್ದು ಟಿ ವಿ ನೋಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ ಸ್ವಲ್ಪ ಪರವಾಗಿಲ್ಲ, ಕೆಲಸ ಮಾಡೋಕ್ಕೆ ಬಿಡ್ತಾಳೆ. ಇಲ್ಲ ಅಂತಂದರೆ ನಾನು ಎಲ್ಲಿರ್ತೀನೋ ನನ್ನ ಹಿಂದೆನೇ ಇರ್ತಾಳೆ. ಹುಷಾರು ತಪ್ಪಿಟ್ರಂತೂ ಕೈಯೇ ಬಿಡಲ್ಲ ಫುಲ್ ಕಂಪ್ಲೀಟಾಗಿ. ಅನ್ಕೋಬೋದು ಏನು ಇಷ್ಟೊಂದು ಇದು ಮಾಡ್ತಾಳೆ ಅಂತ. ಬಂದು ಕಾಲು ಹಿಡ್ಕೊಂಡ್ಬಿಡ್ತಾಳೆ, ಬೇರೆ ಕೆಲಸ ಮಾಡೋಕ್ಕೆ ಬಿಡಲ್ಲಮ್ಮ, ಪ್ಲೀಸ್ ಅಮ್ಮ ಬಾ ಅಮ್ಮ ಕುತ್ಕೋ ಅಂತಾಳೆ. ಆಮೇಲೆ ಪ್ರಸಾದ ಎಲ್ಲ ಹಂಚಿದಾದ್ಮೇಲೆ ನಾನು ತಿನ್ನೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಅನ್ನ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ದೆ. ಬೇರೆ ಟಿಫನು ಮಾಡೋಕ್ಕಾಗಿಲ್ಲ, ಕೆಲಸ ಜಾಸ್ತಿ ಇದ್ದಿದ್ದರಿಂದ ಒಂದು ಸ್ಟ್ರಾಂಗ್ ಆಗಂಗೆ ಒಂದು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ದರ್ಶನಂಗೆ ಹೊರಗಡೆ ಊಟ ಮಾಡ್ಸೋಣ, ಆಟಾಡ್ಸೋಣ ಅಂತ ಹೋದ್ವಿ. ಕರ್ಕೊಂಬರ್ಬೇಕಂತ 1 ಗಂಟೆಗೆ. ಇನ್ನು ಇವ್ರು ಅಕ್ಕನ ಕರ್ಕೊಂಬರ್ತೀವಿ ಲೇಟಾಗಿ ಹೋಗೋಣ. ಮಣ್ಣಲ್ಲಿ ಕೇಕ್ ಮಾಡಿ ಹ್ಯಾಪಿ ಬರ್ಡೇ ಅನ್ನೋ ಥರ ಆಟ ಆಡ್ತಾಯಿದ್ರು. ಅಷ್ಟರಲ್ಲಿ ಹಂಗೆ ದೊಡ್ಡ ಮಕ್ಕಳೆಲ್ಲ ಬಂದರು ಆಟ ಆಡೋದಕ್ಕೆ ಹೊರಗಡೆ. ಸೊ ಹಂಗಾಗಿ ಖೋಖೋ ಎಲ್ಲ ಆಡಿದ್ದಾರೆ, ನೋಡಿ ಆಯ್ತಾ ಇಲ್ಲಿ. ಫೋಟೋ ತೆಗಿತೀಯಾ ಹಂಗ ಹೆಂಗೆ? ವಾ ಬಾಲಕ್ಷ್ಮಿ ಈ ಕಡೆ ಸೈಡ್ ಬರ, ಸೈಡ್ ಬರಮ್ಮ. ಅಲ್ಲ ನೋಡಲಿ ಖೋಖೋ ಆಡ್ತಾವ್ರೆ. ಏನಪ್ಪ ಅದು? ಏನು ಆಟ ಆಡ್ತಾವ್ರ ಅವರು? ಖೋಖೋ. ಹಾಂ ಹಾಂ, ಫೋಟೋ ತೆಗಿ ನೀನು. ಏ ಬಾಯಲ್ ಔಟ್ ಮಾಡ್ಬೋದಿತ್ತು. ಔಟ್ ಆಗ್ಲಿಲ್ವಾ? ಏ ಓಡ ಓಡ. ಏನಮ್ಮ ಫೋಟೋ ತೆಗಿ ಕುತ್ಕೊಂಡು ಲಡ್ಡು. ಕನ್ಫ್ಯೂಸ್ ಮಾಡಾಕ್ತಾರತ್ತಿಗೆ.
ಮಾಡಂಗಿಲ್ಲ. ಮಕ್ಕಳದು ಆಟ ಎಲ್ಲ ನೋಡಿಕೊಂಡು ಮುಗ್ದಿದ್ದಾದಮೇಲೆ ನಮ್ಮ ಪಾಪುಂಗೆ ಫೋಟೋಶೂಟ್ ಮಾಡೋಣ ಅಂತ ಹೋದ್ವಿ. ಸಾನ್ವಿ ಪುಟ್ಟಂಗೆ 3rd ಮಂತ್ 4th ಮಂತದ್ದು. ಇದು 4th ಮಂತ್ ಥೀಮು. 3rd ಮಂತ್ದು ಆಲ್ರೆಡಿ ಒಂದು 15 ಡೇಸ್ ಬ್ಯಾಕ್ ಮಾಡಿದ್ವಿ. ಫುಲ್ಲು ಹೋಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಟ್ರಿಪ್ಪಿಗೆ ರೆಡಿಯಾಗೋ ಬ್ಯುಸಿ ಇದ್ವಲ್ಲ, ಹಾಗಾಗಿ. ಸೊ ಆ ಕ್ಲಿಪ್ ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. 4 ಮಂತ್ ಯಾವ ಥರ ಮಾಡಿದ್ದೀವಿ ಆ್ಯಂಡ್ 3 ಮಂತ್ ಯಾವ ಥರ ಮಾಡಿದ್ದೀವಿ ಅನ್ನೋದು ಕೂಡ ಇದೆ ನೋಡಿ. ಡೈಪರ್ನ ಯೂಸ್ ಮಾಡಿಕೊಂಡು ಥೀಮ್ ಮಾಡಿದ್ದೀವಿ. ಹಾಗೆ ಪಾಪ ಯೂಸ್ ಮಾಡೋ ಸೆಬಾಮೆಡ್ದು ಆ ಎಲ್ಲ ಪ್ರಾಡಕ್ಟ್, ಶಾಂಪು, ಸೋಪು ಎಲ್ಲ ಇಟ್ಬಿಟ್ಟು ಒಂದು ಥೀಮ್ ಮಾಡಿದ್ವಿ. ಇದು 3rd ಮಂತ್ದು. ಸೊ ಇದಾದಮೇಲೆ ಇನ್ನೇನು ಹತ್ರನೇ ಆ್ಯನಿವರ್ಸರಿ ಇದೆ ಅವ್ರದ್ದು ಅಂತ ಅಂದ್ಬಿಟ್ಟು ಆ್ಯನಿವರ್ಸರಿದು ಕೂಡ ಥೀಮ್ ಮಾಡಿದ್ವಿ. ಸೊ ನೆಕ್ಸ್ಟ್ ದರ್ಶನಂದು ಆ್ಯಂಡ್ ದಿಯಂದು ಕೂಡ 3rd ಮಂತ್ದು ಆ್ಯಡ್ ಮಾಡಿದ್ದೀವಿ ನೋಡಿ. ದರ್ಶನಂಗೆ ಶಿವನ ಥೀಮ್ ಮಾಡಿದ್ದೆ ಆ್ಯಂಡ್ ದಿಯಂಗೆ ಈ ಥರ ಮಾಡಿದ್ರು ಊರಲ್ಲಿ. ಸೊ ಚೆನ್ನಾಗಿತ್ತು. ಈಗ 4th ಮಂತದನ್ನು ಹಾಕ್ತಾಯಿದ್ದೀನಿ. ಇದು 4 ಮಂತದ್ದು ಕ್ಲಿಪ್ಪು. ಸೊ 4 ಮಂತದ್ದು ಯಾವ ಥರ ಮಾಡಬೇಕು ಅಂತ ಅಂದರೆ, ನಾವು ಬಳೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಳೆಯಲ್ಲಿ 4 ಅಂತ ಬರೆದ್ಬಿಟ್ಟು ಯಾವ ಥರ ಮಾಡ್ತೀವಿ ಅನ್ನೋದು ಬರುತ್ತೆ ನೋಡಿ ಆಯಿತಾ. ಹಂಗೆ ತುಂಬ ಸಿಂಪಲ್ಲಾಗಿ, ಯಾಕಂದರೆ ಇನ್ನು ಚಿಕ್ಕ ಮಗು ಅಲ್ವಾ, ಹಾಗಾಗಿ ಸ್ವಲ್ಪ ಕ್ವಿಕ್ಕಾಗಿ ಆಗೋ ಅಂಥ ಥೀಮ್ಗಳನ್ನ ಚೂಸ್ ಮಾಡ್ಕೊತಾ ಇದ್ವಿ ನಾವಂತೂ. ಯಾಕಂದರೆ ನಿದ್ದೆ ಇರಲ್ಲ, ಮತ್ತು ನಮ್ಮ ಪಾಪ ಬೇರೆ ಸ್ವಲ್ಪ ನೈಟ್ ಟೈಮ್ ನಿದ್ದೆ ಮಾಡಲ್ಲ, ಬೆಳಗ್ಗೆ ಟೈಮ್ ಮಲ್ಕೋತಾಳ. ಹಾಗಾಗಿ ಅವಳಿಗೆ ನಿದ್ದೆಗೂ ಡಿಸ್ಟರ್ಬ್ ಆಗಬಾರ್ದು ಆ್ಯಂಡ್ ರೆಸ್ಟು ಆಗಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ವೀಡಿಯೋ ಎಲ್ಲ ಮಾಡೋದಕ್ಕೆ ಹಿಂಗೆ ನಿಂತ್ಕೊಂಡು ಸರ್ಕಸ್ ಎಲ್ಲ ಮಾಡಿಕೊಂಡು, ಅದ್ರಲ್ಲಿ ದರ್ಶನ ಅವಳು ಫೋಟೋ ತೆಗಿತೀನಿ ಅಂತೆಲ್ಲ ಅಂತ ಇದ್ಲು. ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಮ್ಮ ಮನೆಯವರೇ ಬಂದರು ಕರ್ಕೊಂಡೋಗೋಣ ಅಂತ. ಇವಳು ರಿಯಾಕ್ಷನ್ ನೋಡಿ ಹಿಂಗಿದೆ ಅಂತ. ಹೆಚ್ಚು ಯಾರದು ಇಲ್ಲೋಡು, ಯಾರದು? ಹಾ, ಅಪ್ಪನ ಜೀವ ಮಳೆ ಬರ್ತೈತೆ ಕಣ. ಬಂತಪ್ಪ, ಅಪ್ಪ ಬಂತು ನೋಡಲ್ಲಿ, ಅಪ್ಪ ಅಪ್ಪ ಬಂತು ನೋಡಲ್ಲಿ. ಹಾಗೆ ಇದು ಹಳೇದು ದರ್ಶನಂದು 4 ಮಂತ್ದು ಹೋಲಿ ಥೀಮು, ಮತ್ತು ಇನ್ನೊಂದು ಥೀಮ್ ಮಾಡಿದ್ದೀವಿ. ಇದು ಆ್ಯಂಡ್ ದಿಯಂದು 4 ಮಂತ್ದು ಥೀಮು. ಒಬ್ಬೊಬ್ರದ್ದು ಒಂದೊಂಥರ ಕ್ಯೂಟ್ ಆಗಿತ್ತು. ಮತ್ತು ಎಷ್ಟು ತಲೆ ತಿಂತಾಳೆ ದರ್ಶನ ಅಂತ ನೋಡಿ. ಏನು ಮಾಡ್ತಿದ್ದಿ ದರ್ಶನ? ಯಾಕೆ ಹಂಗೆ ಇಟ್ಕೊಂಡಿದ್ದೀಯ ಕಾಲನ್ನ? ಪ್ಲೀಸ್ ಬಿಡಪ್ಪ, ಕೆಲಸ ಮಾಡಬೇಕು ಬಿಡು ಮಗನೇ. ಪೀಚಮ್ಮ, ಹಾಯ್ ಇಲ್ಲಿ ನೋಡಿಲ್ಲಿ, ಪ್ಲೀಸ್ ಬಿಡಪ್ಪ, ಎದ್ದಳು ಬಿಡು, ಬಿಡು, ಏಯ್ ಕೆಲಸ ಮಾಡಬೇಕು ಬಿಡು, ಕೆಲಸ ಮಾಡ್ಬೇಕು. ಕೆಲಸ ಎಷ್ಟಾದ್ ಗೊತ್ತಾ ನೋಡಲಿ, ಅಷ್ಟು ಪಾತ್ರೆ ಅವೆ ತೊಳಿಬೇಕು ಬಿಡು. ಬಿಡಮ್ಮ ಪ್ಲೀಸ್ ಮಗ್ನೆ, ಹೋಗಲ್ ಕೂಚೋ, ಟಿವಿ ನೋಡೋದು. ಕಾರ್ಟೂನ್ ಹಾಕಿದ್ದೀನಿ ತಾನೆ ನಿನಗೆ, ಬಾ ಬಾರೇ. ಏಯ್ ಹಬ್ಬ ಹೋಗುತ್ತೆ ಬಿಡಮ್ಮ ಪ್ಲೀಸ್ ಮಗ್ನೆ, ಯಾಕಪ್ಪ ಹಿಂಗೆ ಮಾಡ್ತೀಯಾ? ಇದಾಗಿತ್ತು ಇವತ್ತಿನ ಫುಲ್ ಡೇ ವ್ಲಾಗು. ಥೀಮು, ಕೆಲಸ, ಪೂಜೆ. ಸಿಗೋಣ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗಲ್ಲಿ. ಥ್ಯಾಂಕ್ ಯು ಆಲ್, ಬಾಯ್.